ವೃಶ್ಚಿಕ ರಾಶಿಯವರಿಗೆ ಗುರುಬಲ ಬರೋದಕ್ಕೆ ಇನ್ನೊಂದೇ ಒಂದು ತಿಂಗಳಿರುವಂತದ್ದು. ಆದ್ರೆ ಈ ಒಂದು ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನ ನೀವು ತಗೊಳ್ಳುವಂತಹ ಬಹಳ ಅವಶ್ಯಕತೆ ಇರುತ್ತೆ. ಅದೆಲ್ಲದರ ಕುರಿತಾಗಿ ಬಹಳ ವಿಶೇಷವಾದಂತಹ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಈ ಚಾನೆಲ್ಗೆ ಮೊದಲನೇ ಸಾರಿ ಬಂದಿರುವಂತವರು, ಮೊದಲನೇ ಸಾರಿ ವಿಡಿಯೋ ನೋಡ್ತಾ ಇರುವಂತವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದು ವೃಶ್ಚಿಕ ರಾಶಿಯವರ ಮೇ ಗೋಚಾರ ಫಲ. ಕೆಲವೊಬ್ಬರ ಜೀವನದಲ್ಲಿ ರಾಜಯೋಗ ಇದ್ರೂ ಕೂಡ ಸಾಮಾನ್ಯ ವ್ಯಕ್ತಿ ರೀತಿ ಜೀವನವನ್ನು ನಡೆಸ್ತಾ ಇರ್ತಾರೆ. ಇನ್ನು ಕೆಲವರ ಜೀವನದಲ್ಲಿ ಯಾವುದೇ ಯೋಗ ಇಲ್ಲದಿದ್ರೂ ಕೂಡ ದಿನದಿಂದ ದಿನಕ್ಕೆ ಅಭಿವೃದ್ಧಿಯನ್ನ ತರೋದಕ್ಕೆ ಮೂಲ ಕಾರಣ, ನನಗೆ ಯಾವ ಕೆಲಸ ಮಾಡಿದ್ರೆ ಅದೃಷ್ಟ ಬರುತ್ತೆ, ಯಾವುದು ನನ್ನ ಶುಭ ಸಂಖ್ಯೆ, ಯಾವುದು ನನ್ನ ಶುಭ ನಕ್ಷತ್ರ, ಎಲ್ಲವನ್ನು ನೋಡ್ಕೊಂಡು ಅವ್ರು ಕೆಲಸವನ್ನ ಮಾಡ್ತಾ ಇರ್ತಾರೆ. ಆಗ ಮಾತ್ರ ಅವರು ಸಕ್ಸಸ್ ಆಗೋದಕ್ಕೆ ಸಾಧ್ಯ. ನೀವು ಕೂಡ ನಿಮಗೆ ಯಾವುದು ಅದೃಷ್ಟ ಕೊಡುತ್ತೆ ಅಂತ ತಿಳ್ಕೊಂಡು ಅದನ್ನ ನೇರವಾಗಿ ಫಾಲೋ ಮಾಡ್ಕೊಂಡು ಬನ್ನಿ. ನಿಮ್ಮ ಜೀವನದಲ್ಲಿ ಇರತಕ್ಕಂತಹ ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಜೀವನ, ಪ್ರೀತಿ ಪ್ರೇಮ ಸಮಸ್ಯೆಗಳೇನಾದ್ರೂ ಆಗ್ತಾ ಇತ್ತು ಅಂದ್ರೆ ನೇರವಾಗಿ ಬಂದು ಭೇಟಿ ಮಾಡಿ, ಹಾಗೂ ಶಾಸ್ತ್ರೋಕ್ತ ಪರಿಹಾರವನ್ನ ಇಲ್ಲಿ ನಿಮಗೆ ಮಾಡಿಕೊಳ್ಳಲಾಗುತ್ತೆ. ಮೇ ತಿಂಗಳಲ್ಲಿ ಗ್ರಹಗಳ ಬದಲಾವಣೆಗಳು ಯಾವ ಮನೆಯಿಂದ ಯಾವ ಮನೆಗೆ ಹೋಗುತ್ತೆ ಅಂದ್ರೆ, ಮೇ 1ಕ್ಕೆ ಬುಧ ಗ್ರಹ ಮೇಷರಾಶಿ ಪ್ರವೇಶ ಮಾಡುವಂತದ್ದು, 11ನೇ ಮೇ ಕುಜಗ್ರಹ ಮೇಷರಾಶಿ ಪ್ರವೇಶ ಮಾಡುವಂತದ್ದು, 15ನೇ ಮೇಗೆ ಶುಕ್ರ ಗ್ರಹ ಮಿಥುನ ರಾಶಿ ಪ್ರವೇಶ ಮಾಡುವಂತದ್ದು, 15ನೇ ಮೇಗೆ ಬುಧ ಗ್ರಹ ವೃಷಭ ರಾಶಿ ಪ್ರವೇಶ ಮಾಡತಕ್ಕಂಥದ್ದು, 15ನೇ ಮೇಗೆ ಸೂರ್ಯ ವೃಷಭ ರಾಶಿಯ ಪ್ರವೇಶವನ್ನ ಮಾಡುತ್ತೆ. ಹಾಗೆ ಈ 15ನೇ ಮೇ ಅನ್ನೋದು ಬಹಳ ವಿಶೇಷವಾಗಿರುವಂತಹ ದಿನ. ಮಿಥುನ, ವೃಷಭ ಈ ಎರಡು ರಾಶಿಗಳಿಗೂ ಕೂಡ ಮೊದಲನೇದಾಗಿ ಮಿಥುನಕ್ಕೆ ಶುಕ್ರ, ವೃಷಭಕ್ಕೆ ಬುಧ ಮತ್ತೆ ಸೂರ್ಯ ಗ್ರಹ ಬರುವಂತದ್ದು. ಹಾಗೆ 26ನೇ ಮೇಗೆ ವೃಷಭ ರಾಶಿಯ ಪ್ರವೇಶವನ್ನ ಮಾಡ್ತಕ್ಕಂಥದ್ದು. ಇನ್ನ 2ನೇ ಜೂನ್ಗೂ ಕೂಡ ಈ ಕರ್ಕಾಟಕ ರಾಶಿಯ ಪ್ರವೇಶವನ್ನ ಗುರು ಗ್ರಹ ಮಾಡುವಂತದ್ದು. ಬಹಳ ವಿಶೇಷವಾಗಿರ್ತಕ್ಕಂತಹ ದಿನಗಳಾಗಿರುತ್ತೆ. ಗುರು ಗೋಚಾರ ಫಲ ಹೇಗಿದೆ ಅಂತ ಹೇಳಿ ಈಗಾಗಲೇ ಪ್ರತಿಯೊಂದು ರಾಶಿ ಅನುಗುಣವಾಗಿ ಕೂಡ ವಿಡಿಯೋಗಳನ್ನ ನಮ್ಮ ಚಾನಲ್ ಅಲ್ಲಿ ಅಪ್ಲೋಡ್ ಆಗಿರುತ್ತೆ. ಅದು ನೀವು ಹೋಗಿ ಚೆಕ್ ಮಾಡ್ಕೊಳ್ಳಿ. ಗುರುಬಲ ಬರ್ತಾ ಇರುವಂತಹ ರಾಶಿಗಳು ಯಾವುದು ಅಂತ ಹೇಳಿ ಪೂರ್ಣ ಮಾಹಿತಿಯನ್ನ ತಿಳಿಸಿ. ಜೊತೆಗೆ ಈ ಒಂದು ಗ್ರಹಚಾರಗಳು ಅಂದ್ರೆ ಯಾವ್ಯಾವ ಮನೆಗೆ ಯಾವ್ಯಾವ ಪ್ರವೇಶ ಆಗುತ್ತೆ ಅಂತ ತಿಳ್ಕೊಂಡ್ರಲ್ಲ, ಇದರಿಂದಾಗಿ ನಿಮ್ಮ ರಾಶಿಗೆ ಏನು ಬದಲಾವಣೆಗಳಾಗುತ್ತೆ ಎಲ್ಲವನ್ನ ಕೂಡ ಪರಿಪೂರ್ಣವಾಗಿ ನೋಡೋಣ. ಜೊತೆಯಲ್ಲಿ ಬಹಳ ವಿಶೇಷವಾಗಿ ಬರುವಂತದ್ದೇನಪ್ಪಾ ಅಂತಂದ್ರೆ, ಬಹಳ ಜನ ಕೇಳ್ತಕ್ಕಂತಹ ಪ್ರಶ್ನೆಗಳೇನಪ್ಪಾ ಅಂತಂದ್ರೆ, ಗುರುಗಳೇ ನಮ್ಮ ಮನೆಗೆ ದೃಷ್ಟಿ ಆಗ್ತಾ ಇದೆ, ಸಿಕ್ಕಾಪಟ್ಟೆ ದೃಷ್ಟಿ ಆಗುತ್ತೆ, ಸಾಲ ಬಾಧೆ ಅನ್ನೋದು ನಮಗೆ ಜಾಸ್ತಿಯಾಗಿ ಕಾಡ್ತಾ ಇದೆ, ಮನೆಯಲ್ಲಿ ಪ್ರತಿನಿತ್ಯ ಗಲಾಟೆ ಆಗ್ತಾ ಇರುತ್ತೆ, ಅನಗತ್ಯವಾಗಿ ಯಾವುದೇ ಒಂದು ಸಣ್ಣ ವಿಚಾರ ಇದ್ರೂ ಕೂಡ ದೊಡ್ಡ ವಿಚಾರವಾಗಿ ತೊಂದರೆಗಳಾಗ್ತಾ ಇರುತ್ತೆ, ಇದಕ್ಕೆಲ್ಲ ಪರಿಹಾರ ಏನು ಅಂತ ಹೇಳಿ ಬಹಳ ಜನ ಇದಕ್ಕೋಸ್ಕರನೇ ಅಪಾಯಿಂಟ್ಮೆಂಟ್ ತಗೊಂಡು ಕೇಳ್ತಾ ಇರ್ತೀರಿ. ನಿಮಗೆಲ್ಲರೂ ಕೂಡ ಸಹಕಾರ ಆಗ್ಲಿ ಅನ್ನೋ ಕಾರಣಕ್ಕೋಸ್ಕರ ವಿಶೇಷವಾಗಿ ಈ ಸಂಚಿಕೆಯಲ್ಲೇನೆ ಈ ಸಮಸ್ಯೆಗಳಿಗೆ ಪರಿಹಾರವನ್ನ ತಿಳಿಸ್ಕೊಡ್ತಾ ಇರ್ತೇನೆ. ನಮ್ಮ ಕುಟುಂಬದವರೇ ನಮಗೆ ಶತ್ರುಗಳಾಗಿ ಕಾಡ್ತಾ ಇರ್ತಾರೆ. ಅದಕ್ಕೆ ನಮ್ಮ ಮನೆಯಲ್ಲಿ ಪ್ರತಿನಿತ್ಯ ಜಗಳ ಆಗುವಂತದ್ದು, ಹಣಕಾಸಿನ ತೊಂದರೆ ಆಗುವಂತದ್ದು, ಹಾಗೆ ದುಡಿದಂತಹ ದುಡ್ಡು ಕೈಯಲ್ಲಿ ಉಳಿಯದೇ ಇರುವಂತದ್ದು, ಗಂಡ ಹೆಂಡತಿ ಜೀವನದಲ್ಲಿ ಜಗಳ ಕಲಹಗಳೆಲ್ಲವೂ ಕೂಡ ಆಗುತ್ತೆ. ಇದಕ್ಕೆ ಸುಲಭವಾದಂತಹ ಪರಿಹಾರವನ್ನ ತಾವೆಲ್ಲರೂ ಕೂಡ ಮಾಡ್ಕೋಬೇಕಾಗತ್ತೆ. ಅದೇನಪ್ಪಾ ಅಂತಂದ್ರೆ, ನಿಮ್ಮ ಮನೆಯ ಹೊರಗಡೆ ವಿಶೇಷವಾಗಿ ಈ ರೀತಿಯ ಕಲ್ಲುಗಳನ್ನ ನೇತಾಕ್ಬೇಕಾಗತ್ತೆ, ಅಥವಾ ಈ ರೀತಿ ಬ್ಲಾಕ್ ಅಂಡ್ ವೈಟ್ ಕಾಂಬಿನೇಷನ್ ಅಲ್ಲಾದ್ರೂ ಹಾಕ್ಬೋದು. ಓಕೆ, ಇದನ್ನ ಮನೆಯ ಹೊರಗಡೆ ನೀವು ನೇತ್ ಹಾಕಿದಾಗ ನಿಮ್ಮ ಮನೆ ಮೇಲೆ ಯಾರಾದ್ರೂ ಕೆಟ್ಟ ದೃಷ್ಟಿ ಇಟ್ಟಿದ್ದಾರೆ ಅಂದಾಗ ಆ ದೃಷ್ಟಿ ದೋಷಗಳು ಮನೆಯ ಒಳಗಡೆ ಪ್ರವೇಶವನ್ನ ಮಾಡೋದಕ್ಕೆ ಈ ಕಲ್ಲುಗಳು ಬಿಡೋದಿಲ್ಲ. ಅಷ್ಟೇ ಅಲ್ಲದೆ ಮನೆಯ ಒಳಗಡೆ ವಿಶೇಷವಾಗಿ ಒಂದು ಯಂತ್ರವನ್ನ ನಿಮಗೆ ನೀಡಿರ್ತೇವೆ. ಈ ಯಂತ್ರವನ್ನ ನಿಮ್ಮ ಮನೆಯ ಒಳಗಡೆ ಇಟ್ಟು ಪೂಜೆಯನ್ನ ಮಾಡಬೇಕಾಗತ್ತೆ. ನಿಮ್ಮ ಮನೆ ದೇವರ ಹೆಸರಿನಲ್ಲಿ ನಿಮ್ಮ ರಾಶಿ ನಕ್ಷತ್ರಕ್ಕನುಗುಣವಾಗಿ ಈ ಯಂತ್ರವನ್ನ ಸ್ಥಾಪಿಸಿ ನಿಮಗೆ ನೀಡಿರುತ್ತೇವೆ. ಇದನ್ನ ಮನೆಯಲ್ಲಿಟ್ಟು ಪೂಜೆ ಮಾಡಿಕೊಂಡಾಗ ಸುಖ, ಶಾಂತಿ, ಸಮೃದ್ಧಿ ಅನ್ನೋದು ಪ್ರತಿ ಮನೆಗೂ ಕೂಡ ಪ್ರಾಪ್ತಿಯಾಗ್ಲಿ ಅನ್ನೋ ಉದ್ದೇಶಕ್ಕೆ ವಿಶೇಷವಾಗಿ 2 ಕಾಂಬಿನೇಷನ್ ಅನ್ನ ಮಾಡಿರುವಂತದ್ದು. ಪ್ರತಿನಿತ್ಯವೂ ಕೂಡ ನೀವು ಅಂದುಕೊಂಡ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಸಹಕಾರ ಆಗ್ಲಿಕ್ಕೆ ವಿಶೇಷವಾಗಿ ಇದು ಕೆಲಸವನ್ನ ಮಾಡುತ್ತೆ. ನಿಮ್ಮ ಶತ್ರುಗಳು ಎಷ್ಟೇ ಬಲಶಾಲಿಯಾಗಿದ್ರು ಕೂಡ ಅವರನ್ನ ತಡೆಗಟ್ಟುವಂತಹ ಸಾಮರ್ಥ್ಯ ಈ ವಿಶೇಷವಾದ ಕಲ್ಲು ಮತ್ತು ಯಂತ್ರಕ್ಕಿರುತ್ತೆ. 100% ವರ್ಕ್ ಆಗುತ್ತೆ. ಬಹಳ ಜನಕ್ಕೆ ನಾನು ಯಾರು ಕೊಟ್ಟಿರ್ತೇನೆ ಅವರೆಲ್ಲರಿಗೂ ಕೂಡ ಒಳ್ಳೆ ರಿಸಲ್ಟ್ ಅನ್ನ ಸಿಕ್ಕಿರೋ ಕಾರಣಕ್ಕೆ ತಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ತಾ ಇದ್ದೇನೆ. ವಿಶೇಷವಾಗಿ ಈ ಒಂದು ಪರಿಹಾರವನ್ನ ತಾವೆಲ್ಲರೂ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಧನಸ್ಥಾನದ ಅಧಿಪತಿ ಗುರು ಅಷ್ಟಮ ಸ್ಥಾನದಲ್ಲಿ ಸಂಚರಿಸ್ತಾ ಇರೋದ್ರಿಂದ ನಿಮ್ಮ ದುಸ್ಥಾನ ಮತ್ತು ವ್ಯಯಸ್ಥಾನದ ಮೇಲೆ ದೃಷ್ಟಿಯನ್ನ ಬೀರ್ತಾ ಇರ್ತಾನೆ. ಕರ್ಮಾಧಿಪತಿ ರವಿ 6ನೇ ಮನೆಯಲ್ಲಿ ಸಂಚರಿಸ್ತಾ ಇರ್ತಾನೆ. ಮೇ 12ರ ನಂತರದಲ್ಲಿ ಲಗ್ನಾಧಿಪತಿ ಕುಜ 6ನೇ ಮನೆ ಪ್ರವೇಶ ಮಾಡ್ತಾ ಇರುವಂತದ್ದು. ಶುಕ್ರ ಮೊದಲ 15 ದಿನಗಳು 7ನೇ ಮನೆಯಲ್ಲಿದ್ದು ನಂತರ
ಅಷ್ಟಮ ಸ್ಥಾನಕ್ಕೆ ಹೋಗ್ತಾ ಇರುವಂತದ್ದು. ಹಾಗೆ ಆರ್ಥಿಕ ಮತ್ತು ಹೂಡಿಕೆ ಬಗ್ಗೆ ಹೇಳೋದಾಯ್ತು ಅಂದ್ರೆ ಅನಿರೀಕ್ಷಿತ ಮೂಲಗಳಿಂದ ಧನಲಾಭ ಆಗುವಂತದ್ದು, ಪಿತ್ರಾರ್ಜಿತ ಆಸ್ತಿ ಸಿಗುವಂತದ್ದು, ಇನ್ಶೂರೆನ್ಸ್, PF ಅಥವಾ ಹಿಂದೆ ಮಾಡಿದಂತಹ ಹೂಡಿಕೆ ನೀವು ಮರ್ತೋಗಿಟ್ಟಿರ್ತೀರಿ, ಅದರಿಂದ ಲಾಭ ಆಗುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹೂಡಿಕೆ ಮಾಡುವಾಗ ಆತುರವನ್ನ ಮಾಡೋದಕ್ಕೆ ಹೋಗ್ಬೇಡಿ. ಲಾಂಗ್ ಟೈಮ್ ಬಗ್ಗೆ ಯೋಚನೆ ಮಾಡಿಕೊಂಡು ಕೆಲಸವನ್ನ ಮಾಡ್ಕೊಳ್ಳಿ. ಉದ್ಯೋಗ ಮತ್ತು ವೃತ್ತಿಯ ಬಗ್ಗೆ ಹೇಳೋದಾಯ್ತು ಅಂದ್ರೆ ಕೆಲಸದಲ್ಲಿ ವಿರಕ್ತಿ ಭಾವನೆ ಅಥವಾ ದೂರವಾಗುವಂತದ್ದು, ಲವಲವಿಕೆ ಇಲ್ಲದೆ ಇರುವಂತದ್ದು ಎಲ್ಲವೂ ಕೂಡ ದೂರ ಆಗಿ ಖಂಡಿತವಾಗ್ಲೂ ಕೂಡ ಲವಲವಿಕೆ ಬರಲಿದೆ. ನಿಮ್ಮ ವಿರುದ್ಧ ಪಿತೂರಿ ಮಾಡುವಂತವರು, ನಿಮ್ಮ ಶತ್ರುಗಳು ಸ್ವಲ್ಪ ಸ್ಟ್ರಾಂಗ್ ಆಗ್ತಾರೆ. ಆದ್ರೆ 15ನೇ ತಾರೀಕು ನಂತರದಲ್ಲಿ ನಿಮಗೆ ಹೊಸ ಅವಕಾಶಗಳಿಂದಾಗಿ ಅವರು ಖಂಡಿತವಾಗ್ಲೂ ಸ್ವಲ್ಪ ತಣ್ಣಗಾಗುವಂತ ಸಾಧ್ಯತೆ ಬರುತ್ತೆ. ಹಾಗೂ ನೀವು ಉದ್ಯೋಗದಲ್ಲಿರುವಂತವ್ರು, ಯಾರೇ ಒಂದು ಪೊಲೀಸು, ಡಿಫೆನ್ಸ್ ಅಥವಾ ಮಿಲಿಟರಿಯಲ್ಲಿ ಇರುವಂತವರಿಗೆ ಅತ್ಯುತ್ತಮವಾದಂತಹ ಸಂದರ್ಭ ಆಗಿರುತ್ತೆ. ಸಂಗಾತಿಯೊಂದಿಗೆ ಒಂದಷ್ಟು ತೊಂದರೆಗಳಾಗುವಂಥದ್ದು, ಯಾಕಂದ್ರೆ ಶುಕ್ರ ಬದಲಾವಣೆ ಆಗ್ತಾ ಇರೋದ್ರಿಂದ ಅನುಮಾನ ಬರುವಂತದ್ದು ನಿಮ್ಮ ಒಂದು ಲೈಫ್ ಪಾರ್ಟ್ನರ್ಗೆ ನಿಮ್ಮ ಮೇಲೆ ಬರುವಂತ ಸಾಧ್ಯತೆ ಇರುತ್ತೆ. ಗೌಪ್ಯ ವಿಚಾರವನ್ನ ನೀವೇನಾದ್ರೂ ಇಟ್ಕೊಂಡಿರ್ತೀರಿ ಅಂದ್ರೆ ಎಲ್ಲವನ್ನ ಅವ್ರ ಜೊತೆ ಹಂಚ್ಕೊಳ್ಳೋದ್ರಿಂದ ತೊಂದರೆಗಳು ದೂರ ಆಗುತ್ತೆ. ಪ್ರೇಮಿಗಳ ನಡುವೆ ಮನಸ್ತಾಪ ಆಗುವಂತಹ ಸಾಧ್ಯತೆ, ಡೌಟ್ ಕ್ರಿಯೇಟ್ ಆಗುವಂತಹ ಸಾಧ್ಯತೆ. ಸಂಬಂಧಗಳನ್ನ ಉಳಿಸ್ಕೊಳ್ಬೇಕಾದ್ರೆ ನೀವು ಆದಷ್ಟು ಟ್ರಾನ್ಸ್ಪರೆನ್ಸಿ ಅನ್ನೋದನ್ನ ಮೇಂಟೈನ್ ಮಾಡ್ಕೊಳ್ಳಿ. ತಾಳ್ಮೆಯನ್ನ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಿ ಯಾವುದೇ ನಿರ್ಧಾರ ತಗೋಬೇಕಾದ್ರೆ. ಹಾಗೂ ಒಂದಷ್ಟು BP ಸಂಬಂಧಪಟ್ಟಂತ ತೊಂದರೆಗಳು ಬರಬಹುದು, ಜೊತೆಗೆ ನರಗಳಿಗೆ ಸಂಬಂಧಪಟ್ಟಂತ ತೊಂದರೆಗಳು ಕೂಡ ಬರಬಹುದು. ಅಷ್ಟಮ ಸ್ಥಾನಕ್ಕೆ ಶುಕ್ರನ ಪ್ರವೇಶದಿಂದಾಗಿ ಗುಪ್ತ ಕಾಯಿಲೆಗಳು ಬರುವಂತಹ ಸಾಧ್ಯತೆ ಇರುತ್ತೆ. ಈ ಸಮಯದಲ್ಲಿ ರಕ್ತದಾನ ಮಾಡುವಂತದ್ದು ಅತ್ಯಂತ ಶುಭವಾಗುವಂತದ್ದು. ಹಾಗೂ ಕೋರ್ಟ್ ಕೇಸ್ ನಲ್ಲಿ ಜಯ ಆಗುವಂತದ್ದು ಸಾಧ್ಯತೆ ಬರುತ್ತೆ. ಹಾಗೂ ಶತ್ರು ದಮನಕ್ಕೆ ಒಂದು ಪ್ರಶಸ್ತವಾದ ಸಂದರ್ಭ ಇದಾಗಿರುತ್ತೆ. ಕೃಷಿಕರಿಗೆ ಈ ಮಾಸದಲ್ಲಿ ಅತ್ಯಂತ ಶುಭ ಅಂತಕ್ಕಂಥದ್ದು ಪ್ರಾಪ್ತಿಯಾಗುತ್ತೆ. ಒಟ್ಟಾರೆ ವೃಶ್ಚಿಕ ರಾಶಿಯವರಿಗೆ ವೃತ್ತಿ ಕ್ಷೇತ್ರದಲ್ಲಿ ಯಶಸ್ಸನ್ನೋದು ಸಿಗುತ್ತೆ. ಈ ತಿಂಗಳು ನೀವು ಏನು ವಿಚಾರವಾಗಿ ಎಚ್ಚರಿಕೆಯಿಂದ ಇರಬೇಕು ಅಂದ್ರೆ, ಒಂದು ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ಯಾವುದು ಹೊಸತನ್ನ ಮಾಡೋದಕ್ಕೆ ಹೋಗ್ಬೇಡಿ, ಖಂಡಿತ ತೊಂದರೆ ಆಗುತ್ತೆ. ಗುರುಬಲ ಇಲ್ದಿರೋದ್ರಿಂದ ನಂತರದ ದಿನದಲ್ಲಿ ಅದನ್ನ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಕೂಡ ಶುಭವಾಗುತ್ತೆ. ಹಾಗೆ ವೃಶ್ಚಿಕ ರಾಶಿಯವರು ಗುರುಬಲ ಇಲ್ಲದೆ ಒಂದು ವರ್ಷದಿಂದ ಬಹಳ ತೊಂದರೆಯನ್ನು ಅನುಭವಿಸ್ತಾ ಇದ್ರು. ಖಂಡಿತವಾಗ್ಲೂ ಈ ವೃಶ್ಚಿಕ ರಾಶಿಯವರಿಗೆ ಗುರುಬಲ ಬರ್ತಾ ಇರೋದ್ರಿಂದ ವಿಶೇಷವಾಗಿ ಖಂಡಿತವಾಗ್ಲೂ ಕೂಡ ಲಾಭ ಆಗುತ್ತೆ ಅನ್ನೋ ಮಾತನ್ನ ಹೇಳ್ತಾ, ನೀವು ಅಂದುಕೊಂಡಿರುವ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಭಗವಂತ ನಿಮಗೆ ಕೊಟ್ಟು ಅಷ್ಟ ಐಶ್ವರ್ಯಗಳನ್ನು ನೀಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ, ಸರ್ವೇ ಜನ ಸುಖಿನೋ ಭವಂತು.